ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗುಜರಾತ್ ಪ್ರವಾಸದಲ್ಲಿದ್ದಾರೆ. ಗುಜರಾತ್ನ ಸಬರಮತಿ ಆಶ್ರಮದಲ್ಲಿ ಗೋರಕ್ಷಣೆ ಹೆಸರಲ್ಲಿ ಹಿಂಸೆ ಮಾಡ್ತಾ ಇರುವವರ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮನುಷ್ಯರನ್ನ ಹೊಡೆಯೋದೇ ಗೋರಕ್ಷಣೆನಾ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅಹಿಂಸೆಯ ದಾರಿಯಲ್ಲಿ ದೇಶದ ಜನರು ಸಾಗಬೇಕಾಗಿದೆ ಅಂತ ಹೇಳಿದ್ದಾರೆ. ಪ್ರಧಾನಮಂತ್ರಿಗಳ ಈ ಮಾತು ನೇರವಾಗಿ ಗೋರಕ್ಷಣೆಯ ಹೆಸರಲ್ಲಿ ಯಾರೆಲ್ಲ ಸಿಕ್ಕ ವೆಹಿಕಲ್ಗಳನ್ನು ಅಡ್ಡಗಟ್ಟಿ ದಾಳಿಯನ್ನ ಮಾಡ್ತಾ ಇದ್ದಾರೆ, ಕೆಲವೊಂದಷ್ಟು ಕಡೆ ಹಿಂಸೆಯ ವರದಿಗಳು ಕೂಡ ಏನಾಗ್ತಾ ಇದೆ, ಅವರನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಯಾಕಂದರೆ ದೇಶದ ಯಾವುದೇ ಮೂಲೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಗೋರಕ್ಷಣೆಯ ವಿಚಾರದಲ್ಲಿ ಯಾರ್ದಾದ್ರೂ ಮೇಲೂ ದಾಳಿ ಆದರೂ ಕೂಡ ಪ್ರತಿಪಕ್ಷಗಳು ನೇರವಾಗಿ ಅದನ್ನು ನರೇಂದ್ರ ಮೋದಿ ಅವರಿಗೆ ಲಿಂಕ್ ಮಾಡಿ ಅವ್ರನ್ನ ಟಾರ್ಗೆಟ್ ಮಾಡುವ ಕೆಲಸವನ್ನು ಮಾಡ್ತಾ ಇದ್ವು. ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ ಇದೆಲ್ಲ ಆಗ್ತಾ ಇದೆ ಅಂತ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟವಾದ ಸಂದೇಶವನ್ನು ರವಾನಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಗೋರಕ್ಷಣೆ ಹಿಂಸೆ ಆಗಬಾರ್ದು, ಅಹಿಂಸಾತ್ಮಕವಾಗಿ ನೀವು ಏನೇ ಪ್ರತಿಭಟನೆ ಇದ್ರೂ ಕೂಡ ಮಾಡಬೇಕು ಅಂತ ಹೇಳೋ ಮೂಲಕ ಗೋರಕ್ಷಣೆಯ ಹೆಸರಿನಲ್ಲಿ ಆಗ್ತಾ ಇರುವಂತಹ ಹಿಂಸೆಯ ವಿರುದ್ಧ ಪ್ರಧಾನಿ ಕಿಡಿಕಾರಿದ್ದಾರೆ. ಬನ್ನಿ ಹಾಗಾದ್ರೆ ಸಬರಮತಿ ಆಶ್ರಮದಲ್ಲಿ ಪ್ರಧಾನಿ ಏನ್ ಹೇಳಿದ್ದಾರೆ ಅಂತ ನೋಡ್ಕೊಂಡ್ ಬರೋಣ. ये गौरव है, क्या ये गौरव अच्छा है? पूज्य बापू का रास्ता ये नहीं हो सकता। विनोबा भावे का जीवन हमें ये संदेश नहीं देता है, और इसलिए साबरमती आश्रम की शताब्दी के पर्व पर और पूज्य श्रीमद राजचंद्र जी के 150 वर्ष मनाते हैं तब हर हिंदुस्तानी के दिलो दिमाग में ये हमारे मूलभूत संस्कार, हमारी मूलभूत परंपराएं, अहिंसा, ये हम लोगों का जीवन धर्म रहा। हम कैसे आपा हो रहे हैं, डॉक्टर को मारने, अकस्मात